ಚಾನಲ್ ವೆರಿ ಗುಡ್ ಈವ್ನಿಂಗ್. ಸೊ ಇವತ್ತು ನಾವು ಶಿವಾಜಿನಗರ್ ಚಾಂದ್ರಾಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು ಲೈಫಲ್ಲಿ. ಒಂದ್ಸಲ ಆದರೂ ಚಾಂದ್ರಾಕ್ ಹೆಂಗಿದೆ ಶಾಪಿಂಗ್ ಅಂತ ನೋಡಬೇಕು ಅಂತ. ಸೊ ಅದಕ್ಕೆ ಇವಾಗ ನೈಟಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ಇವಳು ಪ್ರಿಯಾ ಅಂತ ಸೊ ನಾವಿಬ್ರು, ಆಮೇಲೆ ಇನ್ನೊಂದು ಹುಡುಗಿ ಇದೆ ಅಲ್ಲಿ ಆಟೋ ಹೊಡಿತಾ ಇದ್ದೆ. ಅಲ್ಲಿ ಬೈಕ್ ಮೇಲೆ ಹೋಗೋ ಪ್ಲಾನ್ ಇತ್ತು, ಬಟ್ ಬೇಡ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಆಟೋ ವೇಟ್ ಮಾಡ್ತಾ ಇದ್ದೀವಿ. ಆಟೋ ಬರ್ತಾ ಇಲ್ಲ ಇನ್ನು. ಬೈಕ್ ಮೇಲೆ ಹೋಗೋ ಪ್ಲಾನ್ ಇದೆ, ಬಟ್ ಏನು ಮಾಡೋದು, ಟ್ರಾಫಿಕ್ ಜಾಸ್ತಿ ಇದೆ. ಸೊ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ತೋರಿಸ್ತೀನಿ. भैया ऑटो हाँ, तो कब तक चलेगा ये शॉपिंग उधर? 5 तक चलेगा क्या? ओके. ಸೊ ಬೆಳಿಗ್ಗೆ 5 ಗಂಟೆವರೆಗೂ ಶಾಪಿಂಗ್ ಇರುತ್ತಂತೆ. ನೋಡೋಣ ಹೇಗಿರುತ್ತೆ. ಫಸ್ಟ್ ಎಕ್ಸ್ಪೀರಿಯನ್ಸು ಏನು ಸಿಗುತ್ತೆ ಗೊತ್ತಿಲ್ಲ. ಏನು ತಗೋಬೇಕು ಅಂತಾನೆ ಐಡಿಯಾ ಇಲ್ಲ. ಹಂಗೆ ಪ್ಲ್ಯಾನ್ ಇಲ್ದೇ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಆಯಿತು, ಅದಕ್ಕೆ ನೋಡಬೇಕು. कहाँ तेरे हाथ पे ये वाला कौन सा फ्लेवर था? ये अच्छा नहीं है. नहीं, फिर भी अच्छा नहीं है. वो पहले वाला जो बताया था ना, ये अच्छा है. कितना एक का? एक चीज और बता दूँ नहीं, ये कितना? 150 से स्टार्टिंग है. ನಾವು 3 ಜನನು ಬಂದಿದ್ದೀವಿ ಇವಾಗ ಶಿವಾಜಿನಗರ. ಎಷ್ಟು ಟೈಮ್ 11:40 ಅಂದ್ರೆ ಫುಲ್ ಟ್ರಾಫಿಕ್ ಇದೆ, ಪಬ್ಲಿಕ್ ಜಾಸ್ತಿ ಇದೆ. ಬ್ಯಾಗ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ. ಎಷ್ಟು ಪಬ್ಲಿಕ್ ಇದೆ. ನಾನು ಫಸ್ಟ್ ಟೈಮು ಈ ಥರ ಎಲ್ಲ ಬಂದಿರೋದು. ಇವಾಗ ಇಲ್ಲೆಲ್ಲ ಏನು ಅನ್ಕೊಳ್ತಾರೆ ಹೇಳಿ, ಇವಾಗ ಇದನ್ನು ಎಡಿಟ್ ಮಾಡಿ ಹಾಕ್ಬೇಕು. 100 ರೂಪಾಯಿ ಇಲ್ಲೇನೋ 100 ರೂಪಾಯಿ ಅಂತೆ ಕಡೆ. ₹100 ಅಂತ ಹೇಳಿ ಅಲ್ಲಿ ಹೋಗಿದ ತಕ್ಷಣ 300 ರೂಪಾಯಿ ಅಂತ ಹೇಳ್ತವ್ರೆ. 300 ರೂಪಾಯಿ ಕೊಡ್ರಿ ಮಾ, 300 ರೂಪಾಯಿ ಯಾಕೋ देता हो 100 रुपये भैया, 100 रुपये इधर 100 रुपये है. इसके लिए मैं बोले बर्थडे सब दिखाया है, सब 150 रुपये. ಎಷ್ಟು ಚೆನ್ನಾಗಿರೋದಿದೆ ಇಯರಿಂಗ್ಸ್ ಎಲ್ಲ ಇಲ್ಲಿ.
ये भी 50 क्या? ಚೆನ್ನಾಗಿದೆ ये अच्छा है ಇದು ಒಂದು ಚೆನ್ನಾಗಿದೆ ಕಡೆ ಇದನ್ನು ಓಕೆ ಇದರಲ್ಲೇ ಬೇರೆ ಡಿಸೈನ್ ಇರ್ತದೆ ಹಾಕೊಂಡ್ಮೇಲೆ ಚೆನ್ನಾಗಿ ಅನ್ಸುತ್ತೆ ದಿಸ್ ಇಸ್ ಆಲ್ಸೋ ಗುಡ್ लेंगे ना आइसक्रीम तिंतिया तू हाँ खाना ಫೈನಲಿ ಹೊಟ್ಟೆ ಚಿಕನ್ ರೋಲ್ ತೊಗೊಂಡಿದ್ದಾರೆ ಚಿಕನ್ ರೋಲ್ ತಿಂತಿದ್ದೀವಿ ಟೇಸ್ಟ್ ಚೆನ್ನಾಗಿದೆ ಐಸ್ಕ್ರೀಮ್ ತೊಗೊಂತೀನಿ ಮೊದಲೇ ಮುಸ್ಲಿಂ ಏರಿಯಾದಲ್ಲಿ ಯಾವ ಚಿಕನ್ ಹಾಕ್ತಾರೋ ಗೊತ್ತಿಲ್ಲ ನನಗೆ ಸೊ ತಿನ್ನೋದೆಲ್ಲ ಆಯಿತು ಇವಾಗ ನೆಕ್ಸ್ಟ್ ಇವಳು ಐಸ್ ಕ್ರೀಮ್ ತಿಂತಾಳಂತೆ ಅದನ್ನು ಹುಡುಕಬೇಕು ಐಸ್ ಕ್ರೀಮ್ ತಿನ್ನೋ ಮುಖ ನಾನ್ ವೆಜ್ ತಿನ್ನೋ ಅಂದರೆ ತಿನ್ನಲ್ಲ ಅಂದು ಬ್ರಾಹ್ಮಿನ್ಸ್ ತಿನ್ನಲ್ಲ ಎಲ್ಲ ಸುಳ್ಳು ಇಲ್ಲೊಂದು ಐತೆ ಏನು ಹೇಳಿದ್ಯಾ ಮಸಾಲ ಹಿಂದಿ 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 ಏನು ಹೇಳಿದ್ಯಾ ಮಸಾಲ ಹಿಂದಿ ಹಿಂದಿ ಮಸಾಲ ಪುರಿ ಬಂತು ತಿಂತಾ ಇದ್ದೀವಿ ಇವಾಗ ಡಕ್ಕಾಗಿ ಮಸಾಲ ಪುರಿ ಒಂದೇ ತಟ್ಟೆಯಲ್ಲಿ ಫಸ್ಟ್ ಟೇಸ್ಟ್ ಮಾಡೋಣ ಅಂತ ಟೇಸ್ಟಿಗೆ ಓಕೆ ಬೇಡ ಅಂತ ಶಿವಾಜಿನಗರ ಇದು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಿ ಅಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ತಿತ್ತು ಅದು ಬಿಟ್ರೆ ಇವಾಗೇ ತಿಂತಾ ಇರೋದು ಪಿಂಕ್ ಕಲರ್ ಬರ್ತೈತೆ ಕಲರ್ ವೈಟ್ ಕಲರು ಬರುತ್ತೆ ಕ್ರೀಮ್ ಕಲರ್ ಬರ್ತಾ ಇತ್ತು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತವ್ರೆ ಫುಲ್ ಫ್ಲೇವರ್ ಬಾರೆ रुपया ಇದೆ ರಾಜ ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಇವ್ರು ಯಾರು ಬಂದಿರೋದು ಅಂತ ಅಡ್ಡ ಮಾಡು ವಿಡಿಯೋ ಹಾಯ್ ಗೈಸ್ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗೀತು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಸುಷ್ಮಾ ಮನೆ ಬಿಟ್ಟಿರೋದು 9:30ಗೆ ಬಟ್ ಇವಾಗ ರಿಟರ್ನ್ ಹೋಗ್ತಿರೋದು 3:30 ಟೈಮು ಸೊ ಇವಾಗ ಏನು ಸರ್ಪ್ರೈಸ್ ಅಂದರೆ ನೋಡಿ ರೋಡಲ್ಲಿ ಯಾರು ಇಲ್ಲ ಫುಲ್ ಖಾಲಿ ರೋಡು 3ವರೆಗೆ ಈ ಥರ ಕಾಣಿಸುತ್ತೆ ನಮ್ಮ ಬೆಂಗಳೂರು 3ವರೆಗೆ ಈ ಥರ ಕಾಣಿಸೋದು ಖಾಲಿ ರೋಡು ಒಂಟಿ ಗರ್ಲು ಇವಾಗ ಏನು ಸರ್ಪ್ರೈಸ್ ಅಂದರೆ ಮನೆಗೆ ಹೋಗಿ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಮನೆಗೆ ಹೋಗಲ್ಲ ನಾನು ಸುಷ್ಮಾ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಮಾರ್ನಿಂಗ್ ಎದ್ದು ಮನೆಗೆ ಹೋಗ್ತೀನಿ ಹಾಯ್ ಗೈಸ್ ಇವಾಗ ಗೊರ್ಗುಂಟೆ ಪಾಳ್ಯ ಇದು ಬಟ್ ಫ್ಲೇವರ್ ಮೇಲೆ ನಿಂತಿದ್ದೀನಿ ನಾನು ಯಾಕೋ ಮನೆಗೆ ಹೋಗೋಕೆ ಮನಸ್ಸೇ ಆಗ್ತಿಲ್ಲ ನನಗೆ ಈ ಫೋಟೋಸು ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಸುಷ್ಮಾ ಇವಳು ಖುಷಿ ಅಂದರೆ ಖುಷಿ ನನ್ನ ಹೆಸರು ಮನೆ ಹೆಸರು ಸುಷ್ಮಾ ಅಂತ ಆಧಾರ್ ಕಾರ್ಡ್ ಹೆಸರು ಯಾರಿಗೂ ಗೊತ್ತಿಲ್ಲ ಸೊ ಮರ್ತೋಗ್ಬಿಡಿ
ಆ್ಯಂಡ್ ಇವಾಗ ಎಷ್ಟು 4 o'clock ಆಗಕ್ಕೆ ಬಂತು. ನಾವು ಇವಾಗ ಫ್ಲೈಓವರ್ ಮೇಲೆ ನಿಂತ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ನಿಂತ್ವಿ, ರೀಲ್ಸ್ ಅದು ಮಾಡಿಕೊಂಡು. ಬಟ್ ಜನ ಎಲ್ಲ ಬಂದು ಹುಡುಗಿಯರು ನಿಂತಿದ್ದಾರೆ, ಏನಾಗಿದೆ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಭಯ ಪಟ್ಟು ಹೆಲ್ಮೆಟ್ ಹಾಕೊಂಡು ಇವಾಗ ಹೋಯ್ತಾ ಇರಬೇಕು ಅಷ್ಟೇ. ಗೊತ್ತಿಲ್ಲ ಜಾಸ್ತಿ ಹೊತ್ತು ನಿಂತರೆ ಸುಮ್ಮನೆ ತೊಂದರೆ ಹುಡುಗಿಯರು ಅಂತ. ಸೊ ಅದಕ್ಕೆ ನಮಸ್ಕಾರಗಳು, ಬೈ ಬೈ. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಾಗ ಮನೆಗೆ ರೀಚ್ ಆದ್ಮೇಲೆ ಹೇಳ್ತೀವಿ ನಾವು ರೀಚ್ ಆಗಿದ್ದೀವಿ. ಇವಾಗ ಇಲ್ಲೊಂದು ಹಂಪ್ ಬರುತ್ತೆ. ಸೊ ಆ ಹಂಪ್ ಬಂದು ಸಖತ್ ಜೋಕಾಗಿರುತ್ತೆ. ಸೊ ನೀವೇ ನೋಡಿ ಎಷ್ಟು ಹೊತ್ತು ನಾವು ಜಂಪ್ ಮಾಡ್ತೀವಿ. ಹೋದ್ರೆ ಹಿಂಗೆ ಏನು ಮಾಡೋದು, ಜೊತೆ ಇದ್ರೆ ಮನೆ ನೆನಪಾಗಲ್ಲ, ಯಾರು ನೆನಪಾಗಲ್ಲ, ಏನು ಬೇಡ ಅನ್ಸುತ್ತೆ. ಬಂತು ಸೊ ಫೈನಲಿ ಮನೆಗೆ ಬಂದ್ವಿ. ತುಂಬ ಲೇಟಾಗಿ ಹೋಗಿದೆ ಆ್ಯಂಡ್ ತುಂಬ ಜಾಸ್ತಿ ಎಂಜಾಯ್ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ. ಫುಲ್ ನೀರಡಿಕೆ ಆ್ಯಂಡ್ ಕೂತಿದ್ದೀವಿ ಇಬ್ಬರು. ಸುಸ್ತಾಗೈತೆ, ಸಿಕ್ಕಾಪಟ್ಟೆ ಟಯರ್ಡು, ಬಟ್ ಅಷ್ಟೇ ಎಂಜಾಯ್ನೂ ಆಗಿದೆ. ಯಾಕಂದರೆ ಇದು ನಮ್ಮದು ಫಸ್ಟ್ ಟೈಮ್ ಇರೋದು, ನೈಟಲ್ಲಿ ಈ ಥರ ಆಚೆ ಹೋಗಿರೋದು. ಸೊ ನೀವೇ ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ನಾವು ಬಂದಿರೋದು. ಸೊ ಇಷ್ಟೊತ್ತಲ್ಲಿ ಮನೆಗೆ ಬಂದು ಫಾರ್ ದ ವೆರಿ ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಚೂರು ಭಯನೂ ಆಯಿತು, ಅಂದರೆ ಹುಡುಗಿಯರು ಇಷ್ಟೊತ್ತಲ್ಲೆಲ್ಲ ಆಚೆ ಇರಬಾರ್ದು ಅಂತ. ಸೊ ಹಾಗಾಗಿ ಭಯ ಅಂತೂ ಆಯಿತು, ಬಟ್ ಓವರಾಲ್ ಎಲ್ಲ ಚೆನ್ನಾಗಿತ್ತು. ಸೊ ಇದು ನಮ್ಮದು ಫಸ್ಟ್ ವ್ಲಾಗ್ ಇರೋದು. ಇದೇ ಥರ ನಾವು ಸೊ ಫೈನಲಿ ಮನೆಗೆ ಬಂದ್ವಿ. ತುಂಬ ಲೇಟಾಗಿ ಹೋಗಿದೆ ಆ್ಯಂಡ್ ತುಂಬ ಜಾಸ್ತಿ ಎಂಜಾಯ್ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ. ಫುಲ್ ನೀರಡಿಕೆ ಆ್ಯಂಡ್ ಕೂತಿದ್ದೀವಿ ಇಬ್ಬರು. ಸುಸ್ತಾಗೈತೆ, ಸಿಕ್ಕಾಪಟ್ಟೆ ಟಯರ್ಡು, ಬಟ್ ಅಷ್ಟೇ ಎಂಜಾಯ್ನೂ ಆಗಿದೆ. ಯಾಕಂದರೆ ಇದು ನಮ್ಮದು ಫಸ್ಟ್ ಟೈಮ್ ಇರೋದು, ನೈಟಲ್ಲಿ ಈ ಥರ ಆಚೆ ಹೋಗಿರೋದು. ಸೊ ನೀವೇ ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ನಾವು ಬಂದಿರೋದು. ಸೊ ಇಷ್ಟೊತ್ತಲ್ಲಿ ಮನೆಗೆ ಬಂದು ಫಾರ್ ದ ವೆರಿ ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ಚೂರು ಭಯನೂ ಆಯಿತು, ಅಂದರೆ ಹುಡುಗಿಯರು ಇಷ್ಟೊತ್ತಲ್ಲೆಲ್ಲ ಆಚೆ ಇರಬಾರ್ದು ಅಂತ. ಸೊ ಹಾಗಾಗಿ ಭಯ ಅಂತೂ ಆಯಿತು, ಬಟ್ ಓವರಾಲ್ ಎಲ್ಲ ಚೆನ್ನಾಗಿತ್ತು. ಸೊ ಇದು ನಮ್ಮದು ಫಸ್ಟ್ ವ್ಲಾಗ್ ಇರೋದು. ಇದೇ ಥರ ನಾವು ಸೊ ಫೈನಲಿ ಗುಡ್ ಬೈ ಹೇಳೋ ಟೈಮು. ನಿದ್ದೆ ಬರ್ತಾ ಇದೆ, ಬೆಳಗ್ಗೆ ಎದ್ದು ಮತ್ತೆ ತಿರ್ಗಾ ಡ್ಯೂಟಿ ಹೋಗ್ಬೇಕು. ಟೈಮ್ 4:45. ಸೊ ಇನ್ನು 1 hour ಅಲ್ಲಿ ತಿರ್ಗಾ ಡ್ಯೂಟಿಗೆ ಹೋಗ್ತೇವೆ. ಸೊ ಇವಾಗ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು 1 hour ಹಿಂಗೆ ಮಾತಾಡ್ಕೊಂಡು ಕುಂತಿರ್ತೀವಿ. ಇನ್ನು ಮಾರ್ನಿಂಗ್ 7 o'clock ಸೇಮ್ ಡ್ಯೂಟಿ ಟೈಮಿಂಗ್ಸ್. ಗುಡ್ ನೈಟ್. ನಾಳೆ ಒಂದು ದಿವಸ ಹಾಲಿಡೇ ಕೊಟ್ರೆ ಚೆನ್ನಾಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು, ಹಣೆ ಬರ ಅದಕ್ಕೆ. ಸೊ ಬೈ, ಗುಡ್ ನೈಟ್, ಗುಡ್ ಮಾರ್ನಿಂಗ್, ಹ್ಯಾವ್ ಅ great sleep and have a beautiful morning. So see you tomorrow. Till that, take care. Bye bye.